ನೋಡಿ, ಶಾಸಕ ಮುನಿರತ್ನ ಅವರ ವಿರುದ್ಧ ಒಂದಲ್ಲ ಒಂದು ಆರೋಪಗಳು ಕೂಡ ಕೇಳಿಬರ್ತಾ ಇತ್ತು. ಒಂದಷ್ಟು ಆರೋಪಗಳಲ್ಲಿ ಅವರು ಜೈಲಿಗೆ ಹೋಗೂ ಕೂಡ ಬಂದರು, ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಈಗ ಶಾಸಕ ಮುನಿರತ್ನ ವಿರುದ್ಧದ FIR ಕೂಡ ರದ್ದಾಗಿದೆ. ಏನದು ಅನ್ನೋದನ್ನು ನೋಡೋದಕ್ಕೆ ಹೋದರೆ, ಕಳೆದ ಲೋಕಸಭಾ ಚುನಾವಣೆಯ ವೇಳೆ ನಿರ್ದಿಷ್ಟ ಪಕ್ಷದ ಶಾಲು ಧರಿಸುವಂತೆ ಜನರಿಗೆ ಬಲವಂತಪಡಿಸಿದಂತಹ ಆರೋಪದಲ್ಲಿ ಶಾಸಕ ಮುನಿರತ್ನ ಅವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಈಗ ಆ ದಾಖಲಾಗಿದ್ದಂತಹ ಪ್ರಕರಣವನ್ನು ಹೈಕೋರ್ಟು ರದ್ದುಪಡಿಸಿದೆ. ಇದು ಮುನಿರತ್ನ ಅವರಿಗೆ ರಿಲೀಫ್ ಅಂತ ಹೇಳಬಹುದು. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ FIR ರದ್ದು ಕೋರಿ ಶಾಸಕ ಮುನಿರತ್ನ ಸಲ್ಲಿಸಿದ್ದಂತಹ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕಸದಸ್ಯ ನ್ಯಾಯಪೀಠ ಪುರಸ್ಕರಿಸಿದೆ. ಪ್ರಕರಣದಲ್ಲಿ ದಾಖಲಿಸಲಾಗಿರುವ ಸೆಕ್ಷನ್ಗಳು ತೀರಾ ಸಡಿಲವಾಗಿದ್ದು ಸೂಕ್ತ ಆಧಾರಗಳಿಲ್ಲದೆ ಸೇರ್ಪಡೆ ಮಾಡಲಾಗಿದೆ. IPC ಸೆಕ್ಷನ್ 363ರ ಅಪ್ರಾಪ್ತರ ಅಪಹರಣಕ್ಕೆ ಸಂಬಂಧಿಸಿದ್ದಾಗಿದೆ. ಆದರೆ ಈ ಪ್ರಕರಣದಲ್ಲಿ ಯಾವುದೇ ಅಪ್ರಾಪ್ತರ ಅಪಹರಣ ನಡೆದಿಲ್ಲ. ಹೀಗಿದ್ರೂ ಕೂಡ ಪೊಲೀಸರು ಈ ಸೆಕ್ಷನ್ ಅನ್ವಯಿಸೋದು ಸರಿಯಾದ ಕ್ರಮ ಅಲ್ಲ ಅಂತ ನ್ಯಾಯಪೀಠದ ಆದೇಶದಲ್ಲೂ ಕೂಡ ಹೇಳಲಾಗಿದೆ. ನೋಡಿ, ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ IPC ಸೆಕ್ಷನ್ 171C ಅಡಿಯಲ್ಲಿನ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ತೀರ್ಪುಗಳನ್ನು ಉಲ್ಲೇಖಿಸಿರುವ ನ್ಯಾಯಪೀಠ ಇಂಥ ಸಣ್ಣ ಪುಟ್ಟ ವಿಚಾರಗಳಲ್ಲಿ ತನಿಖೆ ಮುಂದುವರಿಸೋದಕ್ಕೆ ಅನುಮತಿ ನೀಡೋದು ಕಾನೂನು ಪ್ರಕ್ರಿಯೆಗೆ ದುರುಪಯೋಗಕ್ಕೆ ಕಾರಣವಾಗುತ್ತೆ ಅಂತ ಅಭಿಪ್ರಾಯ ಕೂಡ ಪಟ್ಟಿದೆ ನ್ಯಾಯಪೀಠ. ಸೊ ಮುನಿರತ್ನ ವಿರುದ್ಧದ ವಿಚಾರಣಾ ನ್ಯಾಯಾಲಯದ ಪ್ರಕ್ರಿಯೆಯನ್ನು ರದ್ದುಪಡಿಸಿ ಆದೇಶ ಕೊಟ್ಟಿದೆ. ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ಮತದಾರರಿಗೆ ನಿರ್ದಿಷ್ಟ ರಾಜಕೀಯ ಪಕ್ಷದ ಶಾಲು ಧರಿಸಬೇಕು ಅಂತ ಬಲವಂತಪಡಿಸಿದ್ದಲ್ಲದೆ ಬೆದರಿಕೆ ಹಾಕಿದ್ರು ಅಂತ ಆರೋಪ ಮಾಡಿ ಸ್ಯಾಮುವೆಲ್ ಅನ್ನೋರು ದೂರನ್ನು ಕೂಡ ಕಟ್ಟಿದ್ರು. ಈ ದೂರನ್ನು ಆಧರಿಸಿಬಿಟ್ಟು ನಂದಿನಿ ಲೇಔಟ್ ಪೊಲೀಸರು ಏನು ಮಾಡ್ತಾರೆ, ಮುನಿರತ್ನ ಅವರ ವಿರುದ್ಧ IPC ಸೆಕ್ಷನ್ 506 ಕ್ರಿಮಿನಲ್ ಬೆದರಿಕೆ, 149 ಅಕ್ರಮಕೂಟ, 363 ಅಪಹರಣ, ಹಾಗೆ 171C ಚುನಾವಣೆಯಲ್ಲಿ ಅನುಚಿತ ಪ್ರಭಾವ ಬೀರೋದಕ್ಕೆ ಯತ್ನ, ಇದರ ಅಡಿಯಲ್ಲಿ FIR ಕೂಡ ದಾಖಲಿಸಿದ್ರು. ಇದರಿಂದ ಪ್ರಕರಣ ರದ್ದು ಕೋರಿ ಮುನಿರತ್ನ ಅವರು ಹೈಕೋರ್ಟ್ ಕೂಡ ಮೆಟ್ಟಿಲೇರಿದ್ರು. ಈಗ ಚುನಾವಣಾ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ವಿರುದ್ಧದ FIR ಕೂಡ ರದ್ದಾಗಿದೆ. ಅಲ್ಲಿಗೆ ಮುನಿರತ್ನ ಅವರಿಗೆ ರಿಲೀಫ್ ಸಿಕ್ಕಿದೆ.